ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ನೀವು ಈ ಲೆಫ್ಟ್ ಮೀಡಿಯಾಗಳನ್ನು ನೋಡ್ತಾ ಇರ್ತೀರ, ಎಡಜರರ ಚಾನಲ್ಗಳನ್ನು ಫಾಲೋ ಮಾಡ್ತಾ ಇರ್ತೀರ. ಹಾಗಾದರೆ ಒಂದು ಶಬ್ದವನ್ನು ಖಂಡಿತ ಪದೇ ಪದೇ ಕೇಳಿರ್ತೀರ. ಅದೇ ಸರ್ವಾಧಿಕಾರ, ಡಿಕ್ಟೇಟರ್ಶಿಪ್. ಏನದು ಸರ್ವಾಧಿಕಾರ ಅಂದರೆ ಒಂಥರ ಕ್ರೂರ ರಾಜನ್ ಥರ. ಅವನು ಹೇಳಿದ್ದೇ ಕಾನೂನು, ಮಾಡಿದ್ದೇ ಶಾಸನ, ಯಾರೂ ಕೆಮ್ಮಂಗಿಲ್ಲ, ನೆಗಡಿಯಾದರೂ ಸೀನಂಗಿಲ್ಲ. ನಮ್ಮಲ್ಲಿ ಅನೇಕ ಸೀನಿಯರ್ ಸಿಟಿಜನ್ಸ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬಿಡಿ. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಜೈಲೊಳಗೆ ಇಡೀ ಭಾರತವನ್ನು ಹಾಕಿಬಿಟ್ಟಿದ್ರು. ಫ್ರೀಡಮ್ ಪಾರ್ಕ್ಗೆ ಬಂದು ಪ್ರತಿಭಟನೆ ಮಾಡ್ತೀರಾ, ಅರೆಸ್ಟ್. ಟೌನ್ ಹಾಲಿಗೆ ಬಂದು ಘೋಷಣೆ ಕೂಗ್ತೀರಾ, ಅರೆಸ್ಟು. ನಮ್ಮ ವಿರುದ್ಧ ಆರ್ಟಿಕಲ್ ಬರೀತೀರಾ, ಅರೆಸ್ಟು. ಟಿ ವಿಲಿ ನಮ್ಮ ಅಪೋಸಿಟ್ ಸುದ್ದಿ ಹೊಡಿತೀರಾ, ಅರೆಸ್ಟು. ಟಿ ವಿ ಚಾನಲ್ ಕೂಡ ಬ್ಯಾನ್. ಎಲ್ಲವೂ ಕೂಡ ಅವರು ಹೇಳ್ದಂತೆ ಆಗಬೇಕು. ನ್ಯೂಸ್ ಆನ್ ಏರ್ ಆಗೋದಕ್ಕೆ ಅವರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಬೇಕು. ಕಾನೂನು, ಸಂವಿಧಾನ ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ. ತುರ್ತು ಪರಿಸ್ಥಿತಿ ಅನ್ನೋದು ಒಂದು ದೇಶಕ್ಕೆ ಒದಗಬಲ್ಲ ಅತ್ಯಂತ ಕರಾಳ ಸ್ಥಿತಿ. ಹೌದು, ನೀವು ಯಾವ ನ್ಯೂಸ್ ಚಾನಲ್ನ ಜಾಸ್ತಿ ನೋಡೋದು? TV9, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪಬ್ಲಿಕ್ TV, ನ್ಯೂಸ್ 18 ಕನ್ನಡ, ರಿಪಬ್ಲಿಕ್ ಕನ್ನಡ. ಸಾಮಾನ್ಯವಾಗಿ ಯಾವ ವಾಹಿನಿಯ ವರದಿ ಸತ್ಯ ಹಾಗೂ ನೇರವಾಗಿ ನಿಷ್ಠುರದಿಂದ ಕೂಡಿರುತ್ತೋ ಆ ವಾಹಿನಿ ಸರ್ವಪ್ರಿಯ ಆಗಿರುತ್ತೆ. ಆದರೆ ಈ ಬಾರಿ ನೀವೇನಾದರೂ ಕರ್ನಾಟಕದಲ್ಲಿ ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕಿದ್ರಿ ಅಂದರೆ ಅಧಿಕಾರದಲ್ಲಿ ಇರೋರ ತಪ್ಪನ್ನು ಎತ್ತಿ ಹಿಡಿಯೋ ಒಂದೂ ಚಾನಲ್ ಇರೋದಿಲ್ಲ. ಮಾರ್ಕ್ ಮೈ ವರ್ಡ್ಸ್. ಒಂದು ವೇಳೆ ಇಂಡಿ ಒಕ್ಕೂಟಕ್ಕೆ ಗದ್ದುಗೆ ಸಿಕ್ಕೇ ಬಿಡ್ತು ಅಂದ್ಕೊಳ್ಳಿ, ಶುರುವಾಗುತ್ತೆ ಅಂಧಾ ದರ್ಬಾರ್. ಇದಕ್ಕೆ ಒಂದು ಝಲಕ್ ಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ಝೀ ನೆಟ್ವರ್ಕನ್ನು ಬ್ಯಾನ್ ಮಾಡಿದೆ ಅಲ್ಲಿನ ಆಮ್ ಆದ್ಮಿ ಸರ್ಕಾರ. ज़ी न्यूज और ज़ी मीडिया के सभी चैनल्स को बैन कर दिया गया. ಏಕಾಏಕಿ ಪಂಜಾಬ್ನಲ್ಲಿ ಝೀ ನ್ಯೂಸ್ ಬ್ಯಾನ್ ಮಾಡಿದ್ದಾರೆ. ಹಿಂದಿ, ಇಂಗ್ಲಿಷ್ ಹಾಗೂ ಪಂಜಾಬಿ ಭಾಷೆಯ ಝೀ ವಾಹಿನಿಗಳ ಪ್ರಸಾರ ಬಂದ್ ಆಗಿದೆ. ಕಾರಣ ಏನು ಅನ್ನೋದನ್ನು ಅಲ್ಲಿನ CM ಭಗವಂತ ಮಾನೆ ಆಗಲಿ, ಆಮ್ ಆದ್ಮಿ ಓನರು, ವರ್ಕ್ ಫ್ರಮ್ ಜೈಲ್ ಖ್ಯಾತಿಯ ಅರವಿಂದ್ ಕೇಜ್ರಿವಾಲ್ ಆಗಲಿ ಹೇಳಿಲ್ಲ. ಇದು ಒಂದು ಸೂಚನೆ ಅಷ್ಟೇ. ಇಂಡಿ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದರೆ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಕೊಡಲಿ ಏಟು ಫಿಕ್ಸ್ ಅಂತಾನೆ ಅರ್ಥ. ಮಾತೆತ್ತಿದ್ರೆ ಕಾಂಗ್ರೆಸ್ಸು ಸಂವಿಧಾನ ಅಪಾಯದಲ್ಲಿದೆ ಅನ್ನುತ್ತೆ, ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ ಅನ್ನುತ್ತೆ. ಆದರೆ ಪಂಜಾಬ್ನಲ್ಲಿ ತನ್ನದೇ ಮೈತ್ರಿಕೂಟದ ಆಮ್ ಆದ್ಮಿ ಝೀ ಮೀಡಿಯಾ ಮೇಲೆ ಬ್ಯಾನ್ ಬಾಣ ಹೂಡಿದೆಯಲ್ಲ, ಯಾಕೆ ಯಾರೊಬ್ಬರದ್ದೂ ಸದ್ದಿಲ್ಲ? ಯಾಕೆ ಸೆಲೆಕ್ಟೆಡ್ ಕ್ರಿಟಿಸಿಸಮ್ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಝೀ ನ್ಯೂಸ್ ಅನ್ನೋದು ತುಂಬ ನೇರ ವರದಿಗಾರಿಕೆಯಿಂದಲೇ ಒನ್ ಆಫ್ ದ ಟಾಪ್ ನ್ಯೂಸ್ ಚಾನಲ್ಸ್ ಆಗಿರೋದು. ಕೋಟಿ ಕೋಟಿ ಜನರು ಝೀ ನ್ಯೂಸ್ ನೋಡ್ತಾರೆ. ನೋಡುಗರ ಮೇಲೆ ಭಯಂಕರ ಇಂಪ್ಯಾಕ್ಟ್ ಮಾಡುವಷ್ಟು ಕ್ರೆಡಿಬಿಲಿಟಿಯನ್ನು ಆ ವಾಹಿನಿ ಹೊಂದಿದೆ. ಇದೊಂದೇ ಕಾರಣದಿಂದ ಆಮ್ ಆದ್ಮಿ ಝೀ ನ್ಯೂಸ್ ಚಾನಲ್ ಬ್ಯಾನ್ ಮಾಡಿದೆ. ಢರ ಮತ್ತಂತ ರಾಹುಲ್ ಗಾಂಧಿ ಇಂಥ ಪುಕ್ಕಲ ಪಕ್ಷಿಗಳಿಗೆ ಹೇಳಿದರೂ ಕೂಡ ಇಷ್ಟೊಂದು ಹೆದರಿಕೆ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಶಕ್ತಿ ಎಂಥದ್ದು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಸತ್ಯ ಅನ್ನೋದೇ ಹಾಗೆ ರೀ, ಕೇಳೋಕೆ ಕಠೋರವಾಗಿರುತ್ತೆ. ಅದರಲ್ಲೂ ನಮಗೆ ಅಜೀರ್ಣವಾಗುವಂಥ ಸತ್ಯವನ್ನು ಯಾರಾದರೂ ಸಾಕ್ಷಿ ಸಮೇತ ಎದುರಿಟ್ರೆ ಪಪ್ಪಾಯಿ ಹಣ್ಣಿಗೆ ಸೂಜಿ ಚುಚ್ಚದಂಗಿರುತ್ತೆ. ಸೌಂಡ್ ಬರಲ್ಲ, ಬಟ್ ಪಪ್ಪಾಯಿ ಹಣ್ಣಿಗೆ ಮಾತ್ರ ಅವ್ರಿಗೆ ಗೊತ್ತಾಗಿರುತ್ತೆ. ಅದೇ ಥರ ಆಯಿತು ನಮ್ಮ ಆಮ್ ಆದ್ಮಿ ಕತೆ. ದಿನಕ್ಕೊಂದು ಲಫಡ, ಮೇಲಿಂದ ಮೇಲೆ ಸ್ಕ್ಯಾಮು, ಮಾಜಿ ರಾಜ್ಯಸಭಾ ಲೇಡಿ ಮೆಂಬರ್ ಮೇಲೆ ಹಲ್ಲೆ, ಇನ್ನೊಬ್ಬರಿಗೆ ಲೈಂಗಿಕ ಕಿರುಕುಳ, ಎರಡ. ಇದನ್ನೆಲ್ಲ ಝೀ ನ್ಯೂಸ್ ತುಂಬ ಗಟ್ಟಿ ಧ್ವನಿಯಲ್ಲೇ ಪ್ರಶ್ನೆ ಮಾಡಿತ್ತು. ಝೀ ಮಾತ್ರವಲ್ಲ, ಮಾರಿಕೊಳ್ಳದೆ ಇರೋ ಎಲ್ಲ ಮಾಧ್ಯಮಗಳು ಕೂಡ ಅದೇ ಕೆಲಸವನ್ನು ಮಾಡಿದ್ದವು. ಆದರೆ ಝೀ ಮೇಲೆ ಅದೇನು ಪರ್ಸ್ನಲ್ ದ್ವೇಷ ಆಯಿತೋ ಏನೋ, ಝೀ ವಾಹಿನಿಯ ಎಲ್ಲ ಭಾಷೆಯ ಬ್ರ್ಯಾಂಚುಗಳನ್ನು ನಿಷೇಧ ಮಾಡಿದೆ ಆಮ್ ಆದ್ಮಿ ಸರ್ಕಾರ. ಇದು ಸ್ಯಾಟಲೈಟ್ ಚಾನಲ್ಗಳಿಗೆ ಮಾತ್ರ? ಖಂಡಿತ ಅಲ್ಲ. ಡಿಜಿಟಲ್ಗಳ ಮೇಲೆ ಕೂಡ ದಾಳಿ ಮಾಡ್ತಾರೆ. ಅದರಲ್ಲೂ ಟೂಲ್ ಕಿಟ್ ಲೆಫ್ಟ್ ಗ್ಯಾಂಗ್ ಇದೆಯಲ್ಲ, ಒಂದು ನರೇಷನನ್ನು ಸೆಟ್ ಮಾಡೋದನ್ನು ಸೆಟ್ ದೋಸೆ ಜೊತೆ ಸಾಗು ಚಟ್ನಿ ತಿಂದಷ್ಟೇ ಈಸಿಯಾಗಿ ಮಾಡಿಬಿಡ್ತಾರೆ. ಒಂದು ವಾಹಿನಿಯನ್ನು ಟಾರ್ಗೆಟ್ ಮಾಡಿ ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಹೆಂಗಿರುತ್ತೆ ಅಂದರೆ, ಇವರು ಹಾಕೋ ಸುದ್ದಿಗಳು ಸುಳ್ಳು, ಇವರು ದ್ವೇಷವನ್ನು ಹರಡ್ತಿದ್ದಾರೆ, ಇವರು ಮುಸ್ಲಿಮರ ವಿರುದ್ಧ ಇದ್ದಾರೆ, ಇವರು ಕೋಮುವಾದವನ್ನು ಪ್ರಚೋದನೆ ಮಾಡ್ತಿದ್ದಾರೆ, ಹೀಗಿರುತ್ತೆ. ಫ್ರೀ ಬಾಡೂಟಕ್ಕೆ ಬರೋರ ಹಾಗೆ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಮೊದಲಿಗೆ ಚಿಂತಕರು ಬರ್ತಾರೆ. ಓಹ್ ಹೌದಾ, ಇದೊಂದು ನನ್ನ ಗಮನಕ್ಕೆ ಬಂದೇ ಇರಲಿಲ್ಲ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ವಿಚಾರ ವ್ಯಾಧಿ ಬರ್ತಾನೆ. ನಾನು ಕೇಳಿದ್ದೆ, ಬಟ್ ಈ ಥರ ಅಂತ ಗೊತ್ತೇ ಇರಲಿಲ್ಲ ಅಂತಾನೆ.
ಅದಾದ ಮೇಲೆ ಉದ್ದ ಕೂದಲಿನ ಮುರುಕು ಹಲ್ಲಿನ ಫ್ಯಾಕ್ಟ್ ಚೆಕ್ಕರ್ ಬಂದು ಇರಿ ಯಾರೂ ದುಡುಕಬೇಡಿ, ನಾನು ಫ್ಯಾಕ್ಟ್ ಚೆಕ್ ಮಾಡ್ತೀನಿ, ನಾಳೆ ರಿಪೋರ್ಟ್ ಕೊಡ್ತೀನಿ ಅಂತಾನೆ. ದೂರದಿಂದ ನೋಡ್ತಾ ಇರೋರಿಗೆ ವಾವ್ ಎಂಥ ಉತ್ತಮ ಜನ ಇವರು ಅಂತಲೇ ಅನ್ಸೋದು. ಆ ಫ್ಯಾಕ್ಟ್ ಚೆಕ್ಕರು 1 ವಾರದ ಹಿಂದೆನೇ ರೆಡಿ ಇಟ್ಕೊಂಡಿದ್ದ ಫ್ಯಾಕ್ಟ್ ಚೆಕ್ ರಿಪೋರ್ಟನ್ನು ಪೋಸ್ಟ್ ಮಾಡಿ, ಹೌದು ಅವ್ರು ಹೇಳಿದಂತೆ ಇದೊಂದು ದೋಷ ಹಾಗೂ ದ್ವೇಷಪೂರಿತ ಡಿಜಿಟಲ್ ಪೋರ್ಟಲ್ ಅಂತಾನೆ. ಅದಾದ ಮೇಲೆ ಎಂಟ್ರಿ ಕೊಡೋದೇ ಇನ್ಫ್ಲೂಯೆನ್ಸರ್ಸ್. ದೋಸ್ತೋ, ನಿಮಗೊಂದು ಸಮಾಜದ ಸ್ವಾಸ್ಥ್ಯ ಕದಡಿ ನೀರು ಮಜ್ಜಿಗೆ ಮಾಡ್ತಾ ಇರೋ ಚಾನಲ್ ಬಗ್ಗೆ ಹೇಳಬೇಕು ಅಂತ ಶುರು ಮಾಡ್ತಾರೆ. ಅದಾದ ಮೇಲೆ ಮಾಸ್ ರಿಪೋರ್ಟ್ ಶುರುವಾಗುತ್ತೆ, ಯೂಟ್ಯೂಬಿಗೆ ಮೇಲ್ ಹೋಗುತ್ತೆ. ಇಷ್ಟೊಂದು ಜನ ಹೇಳ್ತಿದ್ದಾರೆ ಅಂದರೆ ಇರ್ಬೋದು ಅಂತ ಬ್ಯಾನನ್ನು ಮಾಡ್ತಾರೆ. ಇದಕ್ಕೆ ಸಾಕ್ಷಿ ಸ್ಟ್ರಿಂಗ್, ವಸ್ತುನಿಷ್ಠ ಸಾಕ್ಷಿ ಸಹಿತ ವರದಿಯನ್ನು ಮುಂದಿಟ್ಟು ಎಡಚರರಿಗೆ ದುಸ್ವಪ್ನವಾಗಿ ಕಾಡಿದ್ದು ಸ್ಟ್ರಿಂಗ್. ಬಟ್ ಟೂಲ್ ಕಿಟ್ ಗ್ಯಾಂಗ್ ಅದೊಂದು ವಾಹಿನಿಯನ್ನು ಸೈಲೆಂಟ್ ಮಾಡೋಲ್ಲಿ ಗೆದ್ದಿತ್ತು. ಇನ್ನು ವೆಬ್ ಪೋರ್ಟಲ್ ವಿಚಾರಕ್ಕೆ ಬರೋದಾದರೆ ಪೋಸ್ಟ್ ಕಾರ್ಡ್ ಮೇಲೆ ಕೂಡ ನೆಗೆಟಿವ್ ಒಪಿನಿಯನ್ ಬರೋ ಹಾಗೆ ಮಾಡಲಾಗಿತ್ತು. ಬಟ್ ಸತ್ಯಕ್ಕೆ ಹಿನ್ನಡೆಯಾಗಬಹುದು, ಸೋಲಲ್ಲ ಸಾಯಲ್ಲ. TV ವಿಕ್ರಮದ ಮೇಲೆ ಕೂಡ ಅನೇಕ ಆಪಾದನೆ ಮಾಡಿದರು. ಇದು BJP ಚಾನಲ್ಲು, ಮೋದಿ ಫಂಡಿಂಗ್ ಮಾಡ್ತಿದ್ದಾರೆ ಅಂದರು. ಆದರೆ ಇಲ್ಲಿ ತನಕ ಒಬ್ಬರು ಸಾಕ್ಷಿಯನ್ನು ತಂದು ಮುಂದಿಟ್ಟಿಲ್ಲ. ನಮ್ಮ ನಿಲುವು ತುಂಬ ಸ್ಪಷ್ಟವಾಗಿದೆ. ದೇಶ ಹಾಗೂ ಸನಾತನ ಧರ್ಮದ ವಿರುದ್ಧ ಯಾರೇ ನಿಂತರೂ ಕೂಡ ನಾಳೆ ಸ್ವತಃ ಮೋದಿಯೇ ಧರ್ಮ ಅಥವಾ ದೇಶದ ವಿರುದ್ಧ ಅನಿಸೋ ಕೆಲಸ ಮಾಡಿದರೂ ಕೂಡ ನಾವು ಇದೇ ರೀತಿಯಲ್ಲಿ ವರ್ತಿಸೋದು, ಇಷ್ಟೇ ಗಟ್ಟಿ ಧ್ವನಿಯಲ್ಲಿ ಮಾತಾಡೋದು. TV ವಿಕ್ರಮದ ಆದಾಯ ಎಲ್ಲಿಂದ ಬರೋದು ಅಂದರೆ ನಾವು ನಮ್ಮ ಕಂಟೆಂಟನ್ನು ನಿಮ್ಮ ಮುಂದೆ ಇಡ್ತೀವಿ, ನೀವು ನೋಡ್ತೀರಿ, ವೀಕ್ಷಣೆಗೆ ಹಣ ಬರುತ್ತೆ. ನಮ್ಮ ವೀಕ್ಷಕರೇ ನಮ್ಮ ಬೆಂಬಲ ಅಷ್ಟೇ. ನೀವಿಲ್ಲದೆ ವಿ ಆರ್ ನಥಿಂಗ್. ಇಂಡಿ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದರೆ ಈಗ ಪಂಜಾಬಲ್ಲಿ ಝೀ ನ್ಯೂಸ್ಗೆ ಆಗಿರೋ ಸ್ಥಿತಿಯೇ TV ವಿಕ್ರಮದಿಂದ ಹಿಡಿದು ಎಲ್ಲ ರಾಷ್ಟ್ರೀಯವಾದಿ ಚಾನಲ್ಗಳಿಗೆ ಬರೋದು ಪಕ್ಕ. ಹಿಂಗಿರುತ್ತೆ ನೋಡಿ ನಮ್ಮ ವರ್ಕಿಂಗ್ ಸ್ಟೈಲ್ ಅಂತ ಆಮ್ ಆದ್ಮಿ ಒಂದು ಟೀಸರ್ ತೋರಿಸಿದೆ ಅಷ್ಟೇ. ಸರ್ವಾಧಿಕಾರಿ ಮೋದಿ ಅನ್ನೋ ಅರವಿಂದ್ ಕೇಜ್ರಿವಾಲ್ ಹಾಕೋ ಬಿಸ್ಕೆಟ್ಗೆ ಬಾಯ್ ತೆರೆಯೋ ಜರ್ಮನ್ ಶೆಫರ್ಡ್ ಈ ವಿಚಾರದ ಬಗ್ಗೆ ಮಾತಾಡಿದರೆ ಅದರಂಥ ಇನ್ನೊಂದು ದೊಡ್ಡ ವಿಸ್ಮಯ ನಾನು ಕಂಡೇ ಇರೋದಿಲ್ಲ. ಮೋದಿ ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಕೊಲೆ ಆಗುತ್ತೆ ಅನ್ನೋ ರಾಹುಲ್ ಗಾಂಧಿ ವಾಕ್ ಸ್ವಾತಂತ್ರ್ಯ ಕೂಡ ಸಂವಿಧಾನವೇ ಕೊಟ್ಟಿದ್ದು ಅನ್ನೋದನ್ನು ಝೀ ನ್ಯೂಸ್ ವಿಚಾರಕ್ಕೆ ಮರೀತಾರೆ. ಎಷ್ಟಂದ್ರೂ ಅಜ್ಜಿ ಮೊಮ್ಮಗ ಅಲ್ವಾ, ಎಮರ್ಜೆನ್ಸಿ ಹೇರಿದವರ ಕುಟುಂಬದ ಕುಡಿ ಅಲ್ವಾ. ವೋಟಂತೂ ನಮ್ಮ ಕನ್ನಡಿಗರು ಹಾಕಿದ್ದಾರೆ, ಇನ್ನೇನು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಜೂನ್ 4 ಜಡ್ಜ್ಮೆಂಟ್ ಡೇ. ಮೋದಿಯೇ 3ನೇ ಬಾರಿಗೆ ಬರಲಿ, ವಿಕಸಿತ ಭಾರತದ ಗುರಿ ತಲುಪಲಿ ಅನ್ನೋ ಪ್ರಾರ್ಥನೆಯನ್ನು ಅಯೋಧ್ಯಾಪತಿ ಶ್ರೀರಾಮನಲ್ಲಿ ಮಾಡೋಣ. ಜೈ ಶ್ರೀರಾಮ್. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮಸ್ಕಾರ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.